ರಾಜವ್ರ ಮೇಲೆ ಬರೀತೀನೋ ಮಗನೇ. ಇದೇನು ಇಬ್ರು ಬ್ಯಾಂಡೇಜ್ ಕಟ್ಕೊಂಡಿದ್ದೀರಲ್ಲ, ಏನಾಯ್ತಪ್ಪ? ಎಲ್ಲ ನಿನ್ನಿಂದ ಕಣೆ. ನೀನ್ ಆ ಕೆಲ್ಸ ಬಿಡೋವರೆಗೂ ನಮಗ್ ನೆಮ್ಮದಿ ಸಿಕ್ಕಲ್ಲ. ಏನಾಯ್ತಪ್ಪ? ಇವತ್ತು 4-5 ಜನ ರೌಡಿಗಳು ಮನೆ ನುಗ್ಗಿದ್ರು, ಕೆಟ್ಟ ಕೆಟ್ಟ ಮಾತನ್ನ ಬೈದ್ರು. ಇನ್ನೊಂದ್ಸಾರಿ ಪೇಪರ್ನಲ್ಲಿ ರಾಮರಾಜು ಭೀಮರಾಜರು ವಿಚಾರನ ಬರೆದ್ರೆ ನಿನ್ನನ್ನ ಕೊಂದು ಬಿಡ್ತೀವಿ ಅಂದ್ರು. ಅದಕ್ಕೆ ನಿಮ್ಮ ಅಮ್ಮ ರೇಗದಕ್ಕೆ ನಮ್ಮಿಬ್ಬರನ್ನು ಹೊಡೆದು ಚೆಚ್ಚಿ ಹೊರಟು ಹೋದ್ರಮ್ಮ. ಅಪ್ಪ, ನೀವು ಹೆದರ್ಕೋಬೇಡಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅವ್ರ ಗತಿ ಏನಾಗುತ್ತೆ ಅಂತ ನೋಡ್ತಾ ಇರಿ. ಅಲ್ಲಿವರೆಗೂ ನಮ್ ಗತಿ ಏನು? ಮೊದ್ಲು ನೀನ್ ರಿಪೋರ್ಟರ್ ಕೆಲ್ಸ ಬಿಡ್ತೀಯೋ ಇಲ್ವೋ? ಆಶಾ, ನಿಮ್ಮ ಅಮ್ಮನ ಮಾತು ಕೇಳಿ ಈ ಕೆಲಸ ಬಿಡ್ಬೇಡಮ್ಮ. ಪತ್ರಿಕೋದ್ಯೋಗ ಪವಿತ್ರವಾದದ್ದು. ಆ ಅಪಾಪೋಲಿಗಳಿಗೋಸ್ಕರ ಕರ್ತವ್ಯವನ್ನ ಕೈ ಬಿಡಬೇಡ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನೀನು ಧೈರ್ಯವಾಗಿರಮ್ಮ. ಅಪ್ಪ, ಸಮಾಧಾನ ಸಮಾಧಾನ. ಪೊಲೀಸ್ನವರು ಹೇಗೆ ಅರೆಸ್ಟ್ ಮಾಡ್ತಾರೆ ಸರ್? ಗಲಾಟೆ ಮಾಡಿದವ್ರು ಯಾರು? ಎಂಪಿಗಳ ಕಡೆಯವರು, ಇವ್ರಿಗೆಲ್ಲ ಬೇಕಾದವರು. ಇದನ್ನ ಅವರೇ ಮಾಡಿದಾರಂತ ಹೇಗಮ್ಮ ಹೇಳ್ತೀರಿ? ಅವರು ತಮ್ಮ ಭೀಮರಾಜು ಬಗ್ಗೆ ಪೇಪರ್ ನಲ್ಲಿ ಬರೆದಿದ್ದಕ್ಕೆ ತಾನೆ ಗಲಾಟೆ ಆಗಿರೋದು. ಈ ರೀತಿ ತೀರ್ಮಾನಕ್ಕೆ ಬರೋದು ತಪ್ಪು. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸರಿಯಾದ ಸಾಕ್ಷಿ ಪುರಾವೆಗಳು ಸಿಕ್ಕೋ ತನಕ ನಾವು ಯಾರ ಕಡೆಗೂ ಬೆರಳು ತೋರಿಸಿ ಅಪರಾಧಿಗಳಂತ ಹೇಳ್ಕೊಡುದು. ನೋಡಿ, ಆಡಳಿತ ಪಕ್ಷ ಈ ಅನ್ಯಾಯನ ಖಂಡಿಸುತ್ತೆ. ಇದಕ್ಕೆ ಯಾರೇ ಕಾರಣವಾಗಿರ್ಲಿ, ಖಂಡಿತ ಅವ್ರನ್ನ ಕಂಡುಹಿಡಿದು ಅವ್ರು ಮಾಡಿರೋ ಅಪರಾಧಕ್ಕೆ ತಕ್ಕ ದಂಡನೆ ಕೊಡ್ತೀವಿ. ಅಲ್ಲಿ ತನಕ ತಾವುಗಳೆಲ್ಲ ದಯವಿಟ್ಟು ಸ್ವಲ್ಪ ಶಾಂತರಾಗಿ. ನಮಸ್ಕಾರ. ನಮಸ್ಕಾರ. ರಸ್ನವ್ರ ಮೇಲಿನ ಅತ್ಯಾಚಾರ ಮಾಡಿದ್ರೆ ಹೇಗೆ? ಯು ಮಸ್ಟ್ ಟೇಕ್ ಸೀರಿಯಸ್ ಆಕ್ಷನ್. ಆ ವಿಷಯ ಮಾತಾಡೋದಕ್ಕೆ ನಿಮ್ಮನ್ನು ಇವತ್ತಿಲ್ಲಿ ಕರೆಸಿದ್ದು. ಒಂದ್ ನಿಮಿಷ. ಸಿಎಂ ಮಾತಾಡೋದು. ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ಆ ದಿನಸತ್ಯ ಪೇಪರ್ ಎಡಿಟರ್ ಜಯರಾಮ್ ಅವ್ರ ಕಂಪ್ಲೇಂಟ್ ಬಂದಿದ್ಯಾ? ಬಂದಿದೆ ಸರ್. ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ಓಕೆ ಸರ್. ಅದಕ್ಕೆ ಫೋನ್ ಮಾಡಿದ್ದು. ಅರ್ಥವಾಯ್ತು ತಾನೇ? ಆಯ್ತು ಸರ್. ಡ್ಯಾಮ್ ಇಟ್. ಛೇ, ನಾನ್ಸೆನ್ಸ್. ಪೊಸಿಷನ್ ಅಲ್ಲಿ ಇರೋರ ಈ ತರ ಅಡ್ವೈಸ್ ಮಾಡಿದ್ರೆ ನಮ್ಮಂತವ್ರ ಗತಿ ಏನು? ಡಿಪಾರ್ಟ್ಮೆಂಟ್ ಪ್ರಿಸ್ಟೇಜ್ ಏನು? ಇನ್ನ ಪಬ್ಲಿಕ್ ಸೇಫ್ಟಿ ಎಲ್ಲಿಂದ ಬಂತು? ಛೇ. ಮುಖ್ಯಮಂತ್ರಿಗಳೇ, ಬರ್ತಾ ಬರ್ತಾ ಪೊಲೀಸ್ ಅಫಿಷಿಯಲ್ಸ್ ಸರ್ವಾಧಿಕಾರಿಗಳಾಗ್ಬಿಟ್ಟಿದ್ದಾರೆ. ನಮ್ಮನ್ನು ಕನ್ಸಲ್ಟೇ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಮುಖ್ಯಮಂತ್ರಿಗಳು, ನಿಮ್ಮನ್ನಾದ್ರೂ ಕನ್ಸಲ್ಟ್ ಮಾಡ್ಬೋದಲ್ವೇ? ರಾಮರಾಜುರವ್ರೆ, ಓ ಪಕ್ಷದ ಕಾರ್ಯದರ್ಶಿಗಳು, ನಮಸ್ಕಾರ. ನಮಸ್ಕಾರ. ದಯವಿಟ್ಟು ನನ್ನ ಕ್ಷಮಿಸ್ಬೇಕು. ಯಾಕೆ? ನೀವು ನನ್ನ ರಾಜಕೀಯದ ಗುರುಗಳಾಗಿರಬಹುದು, ಆದ್ರೂ ನನಗನ್ಸಿದ್ದನ್ನು ನಾನು ಹೇಳ್ಬೇಕಾಗತ್ತೆ. ಏನದು? ನಿಮ್ದು ತುಂಬಾ ಅತಿ ಆಯ್ತು. ಅತಿ ಯಾವುದು? ಅದೇ ಸಿಎಂ ಅವ್ರ ಕಡೆಯಿಂದ ಕಮಿಷನರ್ ಫೋನ್ ಮಾಡಿಸಿದ್ರಲ್ಲ, ಅದು. ಪತ್ರಿಕೆಯವರು ನನಗೆ ಎದುರಾಗಿ ನಿಂತಿದ್ದಾರೆ, ನಮ್ಮ ಪಕ್ಷಕ್ಕೆ ಎದುರಾಗಿ ನಿಂತಿದ್ದಾರೆ. ಇದನ್ನ ಹೀಗೆ ಬಿಟ್ರೆ ನಮ್ಮ ಪಕ್ಷ ಜನಗಳ ನಂಬಿಕೆ ಕಳ್ಕೊಳ್ಳುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು. ಅವರು ಪಕ್ಷದ ಬಗ್ಗೆ ಬರಿತಾ ಇಲ್ಲ, ನಿಮ್ ಬಗ್ಗೆ, ನಿಮ್ ಮಗನ ಬಗ್ಗೆ, ನಿಮ್ಮ ತಮ್ಮನ ಬಗ್ಗೆ ಬರಿತಾ ಇರೋದು. ಪಕ್ಷ ಅನ್ನೋದು ನಿಮ್ಮ ಸ್ವಂತ ಆಸ್ತಿ ಅಲ್ಲ. ಈಗಲಾದ್ರೂ ವಿವೇಕ ತಂದ್ಕೊಂಡು ನಿಮ್ಮ ತಮ್ಮನಿಗೂ ಮಗನಿಗೂ ಯಾಕೆ ಮರ್ಯಾದೆಯಾಗಿರಿ ಅಂತ ಹೇಳಬಾರ್ದು? ಯೇಶು, ನೀನ್ ನನಗೆ ವಿವೇಕ ಹೇಳೋದಾ? ಯಾಕೆ ಹೇಳಬಾರ್ದು? ಈಗ ನಿನಗೇನ್ ಬೇಕು ಹೇಳು. ಮಂತ್ರಿ ಪದವಿ ಬೇಕಾ? ಇಲ್ಲ ಡೆಪ್ಯೂಟಿ ಸಿಎಂ ಮಾಡ್ಲಾ? ಯಾರಿಗೆ ಬೇಕು ನೀವು ಕೊಡೋ ಪದವಿ? ನೀವು ಕೊಡೋ ಮಂತ್ರಿ ಪದವಿಗೆ ಆಸೆ ಪಟ್ಟು ನಿಮ್ಮ ಅಟ್ಟಹಾಸಗಳಿಗೆಲ್ಲ ತಲೆ ತಗ್ಸೋಷ್ಟು ಕಂತ್ರಿ ನಾನಲ್ಲ. ನನಗೆ ಪಾರ್ಟಿ ಗೌರವ ಮುಖ್ಯ, ಪಾರ್ಟಿ ಘನತೆ ಮುಖ್ಯ. ಈಗಲಾದ್ರೂ ನೀವು ನಿಮ್ಮ ಮಗ ಮಾಡ್ತಾ ಇರೋ ಈ ಭೂಮಿ ನುಂಗೋ ಕೆಲಸ ನಿಲ್ಲಿಸ್ತಿಲ್ಲ ಅಂದ್ರೆ ನಾನು ಹೈಕಮಾಂಡ್ಗೆ ಹೋಗ್ಬೇಕಾಗತ್ತೆ. ನೀವು ಆರಿಸೋ ಈ ತಲೆ ಆಡಿಸೋ ಸಿಎಂ ನಮಗೆ ಬೇಕಿಲ್ಲ ಅಂತ ಹೇಳ್ಬೇಕಾಗತ್ತೆ. ಅನ್ಯಾಯ, ಇದು ತುಂಬಾ ಅನ್ಯಾಯ. ನಮ್ಮ ಪಕ್ಷದಲ್ಲಿ ರಾಜಕೀಯ. ಮಿಸ್ಟರ್ ರಾಮರಾಜ್, ಯಾವುದ್ರಿ ಅನ್ಯಾಯ? ನೀವು ಕೊಡ್ತಿರೋ ಸೀಟಿಗೆ ಪೇಸ್ಟ್ ಹಚ್ಚಿ ಅಂಟ್ಕೊಂಡು ಕೂತ್ಕೊಂಡು ನೀವಾಡದ ಮಾತಿಗೆಲ್ಲ ತಲೆ ಬಗ್ಸೋ ಈ ಸಿಎಂ ಅವ್ರ ನಡವಳಿಕೆ ಅನ್ಯಾಯನ? ಇಲ್ಲ ಗೆದ್ದಲು ಹುಳು ಹಾಗೆ ಮರದ ಆಶ್ರಯದಲ್ಲೇ ಇದ್ಕೊಂಡು ಅದನ್ನ ತಿಂದು ಟೊಳ್ಳು ಮಾಡಿ ಕೆಳಗೆ ಬೀಳಿಸೋ ಹಾಗೆ ಒಂದು ಒಳ್ಳೆ ಪಕ್ಷನ ಹಾಳು ಮಾಡಬೇಡಿ ಅಂತ ನಾನು ಹೇಳ್ತಿರೋದು ಅನ್ಯಾಯನ? ನೋಡಿ, ಪಕ್ಷಕ್ಕೋಸ್ಕರ ನೀವೇ ಹೊರತು ನಿಮಗೋಸ್ಕರ ಪಕ್ಷ ಅಲ್ಲ, ಅದನ್ನ ಮರಿಬೇಡಿ. ನೀವು ಯಾರು ಪಕ್ಷಕ್ಕೋಸ್ಕರ ದುಡಿತಾ ಇಲ್ಲ, ನಿಮ್ಮ ಸ್ವಾರ್ಥಕ್ಕೋಸ್ಕರ ದುಡಿತಾ ಇದ್ದೀರಾ. ನಾನು ಬರ್ತೀನಿ. ಯೇಶು,
ಶೇಷು ಐ ಆಮ್ ಸಾರಿ ಮಿಸ್ಟರ್ ರಾಮರಾಜ್. ಅಲ್ಲ, ರಾಮರಾಜ್ ಅವರೇ, ಪಾರ್ಟಿ ಜನರಲ್ ಸೆಕ್ರೆಟರಿ ನಮ್ಮ ವಿರುದ್ಧವಾಗಿ ಬಾವುಟ ಹಾರಿಸ್ತಿದ್ದಾರೆ. ಹೆದರ್ಕೋಬೇಡಿ ಮುಖ್ಯಮಂತ್ರಿಗಳೇ. ಹೈಕಮಾಂಡ್ ಹತ್ರ ಇದ್ದ ಅವರು ಪ್ಲೇನ್ ಹತ್ತೋದಕ್ಕೆ ಮುಂಚೆನೆ ನೀವೊಂದು ಸಮಾಧಾನದ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿ ದೇಶಕ್ಕೂ ಆಹ್ವಾನ ಕೊಡಿ. ಇಂಥ ಹೊತ್ತಿನಲ್ಲಿ ಡಿನ್ನರ್ ಪಾರ್ಟಿನ? ಆ, ದೂರದ ಶತ್ರುಗಳನ್ನ ಒಡೆದು ಬಡ್ದು ಬಾಯಿ ಮುಚ್ಚಿಸಬಹುದು, ಆದ್ರೆ ಮನೆ ಶತ್ರುಗಳನ್ನ ಊಟ ಹಾಕ್ಸೇ ಬಾಯಿ ಮುಚ್ಚಿಸ್ಬೇಕು. ಯೇಶು, ಈ ರಾಮರಾಜುಗೆ ರಾಜಕೀಯದ ಉಪದೇಶ ಮಾಡ್ತೀಯ. ಗಾಡ್ ಬ್ಲೆಸ್ ಯು.